ನಮಸ್ಕಾರ. ಬನ್ನಿ, ಇವತ್ತು 2 ಬೆಳ್ಳುಳ್ಳಿ ಇದ್ದರೆ ಅದ್ಭುತವಾದ ರೆಸಿಪಿ ಮಾಡೋಣ. ಬನ್ನಿ, ಹೇಗೆ ಮಾಡೋದು ನೋಡೋಣ. ತರಕಾರಿ ಬೇಳೆ ಯಾವುದೂ ಇಲ್ಲದೆ ಇದ್ದಾಗ ದಿಢೀರಂತೆ ಏನು ಮಾಡೋದು ಅಂದಾಗ ತುಂಬ ಅದ್ಭುತವಾಗಿರುತ್ತೆ. ಹೇಗೆ ಮಾಡೋದು, ಏನು ಸಾಮಗ್ರಿಗಳು ನೋಡ್ಕೊಂಡು ಬರೋಣ. ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇದನ್ನು ಸುಟ್ಕೊಳ್ಳೋಣ. ಬೆಳ್ಳುಳ್ಳಿನ ನೋಡಿ ಈ ರೀತಿ ಸುಟ್ಕೊಳ್ಳೋಣ. ಕೆಲವರು ಕೆಂಡದಲ್ಲಿ ಸುಡ್ತಾರೆ. ಈಗ ಕೆಂಡಗಳೆಲ್ಲೂ ಸಿಗಲ್ವಲ್ಲ ಒಲೆಯಲ್ಲಿ, ಅದಕ್ಕೆ ಈ ಥರ ಸುಟ್ಕೊಳ್ಳೋಣ. ನೋಡಿ ಈ ರೀತಿ ಸುಟ್ಕೊಂಡಿದ್ದೀನಿ. ಇಷ್ಟು ಸುಟ್ಕೊಂಡ್ರೆ ಸಾಕು. ಈಗ ಮೆಣಸಿನ್ಕಾಯಿ ಸುಟ್ಕೊಳ್ಳೋಣ. ನೋಡಿ, ಈಗ ಮೆಣಸಿನ್ಕಾಯಿ ಸುಟ್ಕೊಳ್ಳೋಣ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ನೋಡಿ, ನನಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಸುಟ್ಕೋತಾ ಇದ್ದೀನಿ. ನಾನು 3 ಬೆಳ್ಳುಳ್ಳಿ ಮತ್ತು ಒಂದು 5-6 ಮೆಣಸಿನ್ಕಾಯಿ ಸುಟ್ಕೋತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಸುಟ್ಕೊಳ್ಳಿ. ತುಂಬ ಚೆನ್ನಾಗಿದ್ರೆ ಹಸಿ ವಾಸನೆ ಹೋಗಬೇಕು. 3 ಬೆಳ್ಳುಳ್ಳಿ, ಒಂದು 5-6 ಒಣಮೆಣ್ಸಿನ್ಕಾಯಿನ ಸುಟ್ಟಿಟ್ಕೊಂಡಿದ್ದೀನಿ. ಈಗ ಶುರು ಮಾಡೋಣ ಬನ್ನಿ. ನೋಡಿ, ಒಂದು ಪುಟಾಣಿಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, ಆವಾಗಲೇ ಸುಟ್ಕೊಂಡ್ವಲ್ಲ ಬೆಳ್ಳುಳ್ಳಿ ಅದನ್ನು ಹಾಕೊಳ್ಳೋಣ. ಮತ್ತು ಆವಾಗಲೇ ಸುಟ್ಟಿಟ್ಕೊಂಡ್ವಲ್ಲ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡು ಕುಟ್ಕೊಳ್ಳೋಣ. ನಿಮ್ಮ ಹತ್ರ ಕುಟಾಣಿ ಇಲ್ಲ ಅಂದರೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಇದನ್ನು ಕುಟಾಣಿಲಿ ಈ ಥರ ಕುಟ್ಕೊಳ್ಳೋಣ. ಈ ಥರ ಕುಟ್ಟಿ ಮಾಡೋದ್ರಿಂದ ಟೇಸ್ಟ್ ಅದ್ಭುತವಾಗಿ ಬರುತ್ತೆ. ನಿಮ್ಮನೆ ಕುಟಾಣಿ ಇಲ್ಲ ಅಂದಾಗ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಚಿಕ್ಕ ಜಾರಲ್ಲಿ ಈ ಥರ ಮಾಡ್ಕೊಳ್ಳೋಣ. ಚಿಕ್ಕ ಜಾರಲ್ಲಿ ತರ್ತರಿಯಾಗಿ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಈ ಥರ ಕುಟ್ಟಿಟ್ಕೊಳ್ಳೋಣ. ಹಿಂಗೆ ಈ ಥರ ಕುಟ್ಟಿಟ್ಕೊಂಡು ರೆಡಿ ಮಾಡಿಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದ್ಭುತವಾಗಿರುತ್ತೆ ರೆಸಿಪಿ. ಜ್ವರ ಬಂದವ್ರಿಗೆ ಆಗಲಿ, ನಾಲ್ಗೆ ಕೆಟ್ಟೋಗಿದ್ರೆ, ಇವತ್ತು ಮನೇಲಿ ತರಕಾರಿ ಬೇಳೆ ಏನೂ ಇಲ್ಲ ಅಂದಾಗ ಈ ರೆಸಿಪಿ ಮಾಡ್ಕೊತೀನಿ. ಅಷ್ಟು ರುಚಿಯಾಗಿರುತ್ತೆ. ನೋಡಿ, ಇವಾಗ ಒಗ್ಗರಣೆಗೆ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ನಿಮಗೆ ಎಣ್ಣೆ ಬೇಡ ತುಪ್ಪ ಹಾಕೋತೀನಿ ಅಂದರೆ ತುಪ್ಪ ಓಕೆ. ಇವಾಗ ಎಣ್ಣೆ ಕಾದಿದೆ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಒಂದು 2-3 ಟೊಮೆಟೊ ಸಣ್ಣಗೆ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ಟೊಮೆಟೊ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಟೊಮೆಟೊ ಬೆಂದು ಸ್ವಲ್ಪ ಸ್ಮ್ಯಾಶ್ ಥರ ಆದರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೋಡಿ, ಟೊಮೆಟೊ ಎಲ್ಲ ಬೆಂದಿದೆ. ಈಗ ಸ್ವಲ್ಪ ನಿಂಬೆಹಣ್ಣು ಹುಣಸೆಹಣ್ಣು ನೆಂಟ್ಕೊಂಡಿದ್ದೀನಿ. ಎಲ್ಲ ರಸ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹುಣಸೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಈಗ ಆಗಲೇ ಕುಟ್ಟಿಟ್ಕೊಂಡ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇವಾಗ ನೋಡಿ, ಆವಾಗಲೇ ಬೆಳ್ಳುಳ್ಳಿ, ಜೀರಿಗೆ, ಮೆಣಸಿನ್ಕಾಯಿ ಎಲ್ಲ ಕುಟ್ಟಿಟ್ಕೊಂಡ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಈಗ ಇದು ಕುಟ್ಟಿರೋದು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಕ್ವಾಂಟಿಟಿಲಿ ನಾನು ಹಾಕ್ಕೊಂಡಿದ್ದೀನಿ. ರಸಮ್ ಅಂದರೆ ಸ್ವಲ್ಪ ನೀರು ಥರನೇ ಬರುತ್ತೆ. ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಅದ್ಭುತವಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಆವಾಗಲೇ ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಈ ರಸಮ್ಮು ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಅದ್ಭುತ. ಕ್ವಿಕ್ ಆ್ಯಂಡ್ ಈಸಿ ಟೇಸ್ಟಿ ರೆಸಿಪಿ. ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಘಮ ಘಮ ಅಂತ ಇದೆ. ಸುಟ್ಟಿ ಮಾಡಿರೋದ್ರಿಂದ ಪರಿಮಳನೂ ಸೂಪರಾಗಿದೆ, ಟೇಸ್ಟು ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಇದು ಆಪ್ಷನಲ್, ಬೇಡ ಅಂತ ಸ್ಕಿಪ್ ಮಾಡ್ಕೊಳ್ಳಿ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಇರೋದ್ರಿಂದ ಸೂಪರಾಗಿ ಬರುತ್ತೆ. ಹಾಕಲೇಬೇಕು ಅಂತೇನಿಲ್ಲ ಬೆಲ್ಲನ, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಕುದೀತಾ ಇದೆ ರಸಮ್, ಬೆಳ್ಳುಳ್ಳಿ ರಸಮ್ ರೆಡಿ. ಬನ್ನಿ, ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಸವಿಯೋಣ. ನೋಡಿ, ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ಬೆಳ್ಳುಳ್ಳಿ ರಸಮ್ ಸವಿತಾ ಇದ್ರೆ ಆಹಾ, ಸೂಪರ್. ಬೆಳ್ಳುಳ್ಳಿ ರಸಮ್ ಸೂಪರ್ ಟೇಸ್ಟಿ ಆ್ಯಂಡ್ ಕ್ವಿಕ್. ಜ್ವರ ಬಂದಾಗ, ಬಾಯಿ ಕೆಟ್ಟಾಗ ಈ ಥರ ಮಾಡಿಕೊಟ್ರೆ, ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡೋ ಬದಲು ಈ ಥರ ಮಾಡಿದ್ರೆ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರಲಾ.